ಬಲಶಾಲಿಯಾಗಿ ಬರಲಿ ಅಂತ ಹರಸು ಅಂತ ನಿನ್ನ ಹತ್ರ ಕೈ ಮುಗಿದು ಬೇಡ್ಕೊಳ್ತೀನಿ ತಾಯಿ. ಏನ್ ಗಂಗಮ್ಮ ಚೆನ್ನಾಗಿದ್ದೀನಮ್ಮ? ಮಾವಾ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಗ್ಲಿ, ಅಣ್ಣಂದ್ರೆ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅದು ಇವತ್ತು ಹಾವನೂರ್ ಜಾತ್ರೆಯಲ್ಲಿ ದಾಮೋನ್ ಜಾತ್ರೆ ಇದೆಯಲ್ಲ, ಅಲ್ಲಿ ಚಕ್ಕಡಿ ಸ್ಪರ್ಧೆ ಇದೆ ಅಂತ ಅರ್ಜುನ್ ಮಾವ ಅಲ್ಲಿ ಹೋಗಿದ್ದಾರೆ. ಇನ್ನು ದೊಡ್ಡ ಭಾವ ಆ ಜೈರಾ ಸೌಕಾರ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ್ದಾರೆ ಅಂತ ಏನೋ ವಿಷಯವಾಗಿ ಕೇಳ್ಕೊಂಡು ಬರ್ಬೇಕು ಅಂತ ಅವ್ರ ಕಡೆ ಹೋಗಿದ್ದಾರೆ. ಇದು ಬಡವರ ಬದುಕುವ ಕಾಲವಲ್ಲಮ್ಮ, ಕಟುಕ ಶ್ರೀಮಂತರ ಬದುಕುವ ಕಾಲ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ಬಡವ ಬದುಕಿದ್ರೆ ಭಾರತವೇ ಬದುಕಿತು ಅಂತ. ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕೋದು ದೊಡ್ಡ ಸವಾಲಾಗ್ಬಿಟ್ಟಿದೆಯಮ್ಮ ಈಗಿನ ಸಮಾಜದಲ್ಲಿ. ಬಡವರ ಆಸ್ತಿಯನ್ನು ಕಬಳಿಸುವ ಬಂಡ ಶ್ರೀಮಂತರು ತುಂಬಿಕೊಂಡಿದ್ದಾರಮ್ಮ ಈ ನಿನ್ನ ಸಮಾಜದಲ್ಲಿ. ಹೋಗ್ಲಿ ಬಿಡಿ ಬಾಬಾ, ಇಷ್ಟಕ್ಕೆಲ್ಲ ನೀವ್ ಯಾಕೆ ಇಷ್ಟು ಮನಸ್ಸಿಗೆ ಹಚ್ಕೊಳ್ತೀರಾ? ಹಾಗೆ ಇವತ್ತು ನಿಮ್ ಬಿಕಾಮ್ದು ಫೈನಲ್ ರಿಸಲ್ಟ್ ಇತ್ತಲ್ಲ, ಏನಾಯ್ತು? ನಿಮ್ಮೆಲ್ಲರ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಮ್ಮ. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ್ರ? ನನಗೆ ಗೊತ್ತಿತ್ತು, ಅಂತೂ ಆ ದೇವ್ರು ನಮ್ಮ ಮೇಲೆ ಕಣ್ ತೆಗೆದ್ಬಿಟ್ಟ. ಆ ದೇವರ ಕೃಪೆ ನಿಮ್ ಮೇಲೆ ಸದಾ ಹೀಗೆ ಇರಬೇಕು. ದೇವರು ಎಲ್ಲಿದ್ದಾನಮ್ಮ ನಿನ್ನ ದೇವರು? ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ಕಲ್ಲು ದೇವರು. ಆ ನಿನ್ನ ದೇವರು ನಮ್ಮಂತ ಬಡವ್ರನ್ನ ಕಾಯು ಹಾಕಿದ್ರ ದೊಡ್ಡ ದೊಡ್ಡ ದೇವಸ್ಥಾನ ಒಳಗ ಸಿಸಿ ಕ್ಯಾಮ್ರಾ ಯಾಕಿಡ್ತಾ ಇದ್ರು. ಹಣಿ ಮೇಗಿನ ಕಿರೀಟ ಕಾಯಕ, ಬಂಗಾರದ ಆಭರಣಗಳ ಕಾಯಕ ಪೊಲೀಸ್ ಬಂದೋಬಸ್ತ್ ಯಾಕಿಡ್ತಾ ಇದ್ರು. ತನ್ನನ್ನ ತಾನೇ ಕಾಪಾಡ್ಕೊಳಕಾಗ್ದಿರೋ ಆ ನಿನ್ನ ದೇವರು ನಮ್ಮಂತ ಬಡವ್ರನ್ನ ಏನ್ ಕಾಪಾಡ್ತಾನಮ್ಮ ನಿನ್ನ ದೇವರು? ಯಾವಾಗ ಬಂದಪ್ಪ ಬೆಂಗಳೂರಿಂದ? ಬಂದ ತಕ್ಷಣ ದೇವ್ರನ್ನ ಬೈತಾ ಇದೆಯಲ್ಲೋ, ದೇವ್ರೇನಪ್ಪ ನೀನು ತಪ್ಪು ಮಾಡಿದ? ಏನಿಲ್ಲ ಭಾವ, ಇವತ್ತು ಮಾವೊಂದು ಬಿಕಾಮ್ ಇಯರ್ದು ಫೈನಲ್ ಇಯರ್ ರಿಸಲ್ಟ್ ಇತ್ತಲ್ವಾ, ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ್ರು ಅಂತ ಹೇಳಿದ್ರು. ಇದೇ ಸಂತೋಷಕ್ಕೆ ಆ ದೇವರ ಕರುಣೆ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅಲ್ಲಪ್ಪ, ಬಡತನದ ಕುಟುಂಬದಲ್ಲಿ ಬೆಳೆದ್ರು ಕೂಡ ಆ ದೇವರ ದಯದಿಂದ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆಯಾ, ಅಂಥದ್ರಲ್ಲಿ ದೇವ್ರನ್ನ ಯಾಕಪ್ಪ ಬೈತೀಯ? ಅಣ್ಣ, ತಂದೆ ತಾಯಿಗಿಂತ ದೊಡ್ಡವರು ದೇವರಿಲ್ಲ ಅಂತ ಬಲ್ಲವ್ರು ಹೇಳಿದ್ರು. ಅದಕ್ಕೆ ಅವ್ರಿಗಿಂತ ಮಿಗಿಲವಾದ ಆಶೀರ್ವಾದ ನೀನ್ ಮಾಡೋಣ ಈ ನಿನ್ನ ತಮ್ಮನಿಗೆ. ನನ್ನ ಆಶೀರ್ವಾದ ನನಗೆ ಯಾವತ್ತೂ ಇರಲಪ್ಪ. ಆ ದೇವರ ದಯದಿಂದ ನಿನಗೊಂದು ಒಳ್ಳೆ ನೌಕರಿ ದೊರೆತು ಬಿಟ್ರೆ ಆ ಸಂತೋಷ ಮುಂದೆ ಯಾವ ಸಂತೋಷನೂ ಇಲ್ಲ. ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗ್ಬೇಕನ್ನ ನೌಕರಿ? ಲಂಚ ಲಂಚ ಎಂಬ ಲುಚ್ಚ ರಾಜಕಾರಣಿಗಳು ತುಂಬಿಕೊಂಡಿರುವಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗ್ಬೇಕನ್ನ ನೌಕರಿ? ಹಾಕೋ ಶಂಕರ, ಹಾಗೆಲ್ಲ ಮಾತಾಡಬೇಡ. ನೋಡು, ನಾನಿದ್ದೀನಿ, ಬೇಕಾದ್ರೆ ನನ್ನ ಅರ್ಜುನ ಇದ್ದಾನೆ. ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರ ಹೊಲದಲ್ಲಿ ಕೂಲಿ ನಾಲಿ ಆದ್ರೂ ಮಾಡಿ ನಿನಗೆ ನೌಕರಿ ಹಚ್ತೀವಿ. ಆದ್ರೆ ನೀನು ಯಾವುದೇ ಕಾರಣಕ್ಕೂ ಓದನ್ನು ನಿಲ್ಲಿಸಬಾರ್ದು. ಅಣ್ಣ, ಆಡು ಹಸಿದರೆ ಅದಕ್ಕೆ ಹಿಡಿ ಹುಲ್ಲನ್ನು ಹಾಕಿ ಅದರ ಹಸಿವನ್ನು ನೀಗಿಸಬಲ್ಲನು ಈ ಬಡವ. ಆದ್ರೆ ಆನೆ ಹಸಿದರೆ ಅದಕ್ಕೆ ಹಸಿವನ್ನು ನೀಗಿಸಬಲ್ಲನ ಈ ಬಡವ. ಹೋಗ್ಲಿ ಬಿಡಣ್ಣ, ಆ ಜೈರಾ ಸೌಕರ್ಯನು ನಮ್ಮ ತೋಟಕ್ಕೆ ಬೇಲಿ ಹಾಕಿದ್ದಂತಲ್ಲ, ಏನಾಯ್ತಣ್ಣ? ಹೌದಪ್ಪ, ಆ ಜೈರಾಜ್ ಸಾವ್ಕಾರ ತನ್ನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ. ಅವನು ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಮ್ಮ 3 ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ. ಆ ಆಸ್ತಿಯನ್ನು ಬಿಟ್ಟು ಕೊಡು ಅಂದ. ಇಲ್ಲ, ನಾನು ಬಿಟ್ಟು ಕೊಡೋದಿಲ್ಲ ಅಂದೆ. ಅಷ್ಟಕ್ಕೆ ಆ ಬಂಡ ಬಡ್ಡಿ ಮಗ ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸೋದಕ್ಕೆ ಮುಂದಾಗಿದ್ದ. ಆ ಬೇಲಿ ಹಾಕ್ಸೋದನ್ನು ತಡೆಯೋದಕ್ಕೆ ಹೋದ್ರೆ ಅವರ ಆಳುಗಳ ಕಡೆಯಿಂದ ನನ್ನನ್ನೇ ಬಡಿಯೋದಕ್ಕೆ ಬರ್ತಾ ಇದ್ದಾರೆ. ಅಣ್ಣ, ಆ ಶ್ರೀಮಂತ್ರೆ ಹಾಗೆ ಅಣ್ಣ, ಬಡ್ರು ಹೆದರೋದನ್ನ ನೋಡಿದ್ರೆ ಹೆದರ್ಸ್ತಾರೆ. ಅದೇ ತಿರುಗಿ ಬಿದ್ರೆ ಬಾಲ ಮುದ್ರಕೊಂಡ ನಾಯಿ ತರ ಓಡ್ ಹೋಗ್ತಾರಣ್ಣ. ಹೌದಪ್ಪ ಶಂಕರ, ನೀನು ಹೇಳುವುದೇನೋ ನಿಜ. ಆದ್ರೆ ಅವರು ಶ್ರೀಮಂತರು, ನಾವು ಎಷ್ಟೇ ಆಗಲಿ ಬಡವರು, ಅವ್ರ ಜೊತೆ ಯುದ್ಧ ಮಾಡೋಕ್ಕಾಗೋದಿಲ್ಲ. ನೋಡು, ಈ ವಿಷಯ ನನಗೆ ನಿನಗೆ ಅಷ್ಟೇ ಗೊತ್ತಿರಲಿ. ಈ ವಿಷಯ ಯಾವುದೇ ಕಾರಣಕ್ಕೂ ಅರ್ಜುನ್ಗೆ ಗೊತ್ತಾಗಬಾರ್ದು. ನೆನ್ಸೋದ್ರಲ್ಲಿ ಅರ್ಜುನ್ ಮಾವ ಈ ಕಡೆನೆ ಬರ್ತಾ ಇದ್ದಾರೆ.
ಉಳ್ಳವರು ಶಿವಾಲಯವನ್ನ ಮಾಡಿಹರು ನಾನೇನು ಮಾಡಲಯ್ಯ ಕಡುಬಡವ ನಾನು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಸಿರವೇ ನಿನ್ನ ದೇಗುಲದ ಹೊನ್ನ ಕಳಸ ಕಾಣ ಕೂಡಲ ಸಂಗಮ ದೇವ. ಅಣ್ಣ, ಈ ವಚನ ನನಗೆ 1000 ಸಾರಿ ಹೇಳಿ ಬುದ್ಧಿ ಮಾತು ಹೇಳ್ತಾ ಇದ್ದೆ. ಬಡವರು ಈ ಭೂಮಿ ಮ್ಯಾಗ ಹೆಂಗ್ ಬದುಕಬೇಕು ಅಂದ್ರ, ಬಡವರು ಬದುಕೋದನ್ನ ನೋಡಿ ಶ್ರೀಮಂತರು ಉರ್ಕೊಂಡು ಸಾಯ್ಬೇಕು, ಹಂಗ ಬದುಕಬೇಕು ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ನೋಡಿದ್ರೆ ನೀನೇ ಕಣ್ಣೀರು ಹಾಕ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಅರ್ಜುನ, ಈ ಕಣ್ಣೀರು ಸಂತೋಷದ ಕಣ್ಣೀರಪ್ಪ. ಯಾಕಂದ್ರೆ ನಿನ್ನ ತಮ್ಮ ಶಂಕರ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಬಂದಿದ್ದಾನೆ. ಹೌದೇನು ಶಂಕರ? ಹೌದಣ್ಣ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣಿಗೆ ಏನಂತ ಆಶೀರ್ವಾದ ಮಾಡಿದ್ನೋ ಅದೇ ರೀತಿ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ. ಬಡತನದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ನನ್ನ ತಮ್ಮ BCom ಪದವೀಧರ. ಶಂಕರ, ನೀ ನಮ್ಮ ಮನೆಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಊರಿಗೆ ಕೀರ್ತಿ ತಂದ್ಬಿಟ್ಟೆ. ಅದಿರ್ಲಿ, ಇವತ್ತು ಚಕ್ಕಡಿ ಸ್ಪರ್ಧೆ ಇದೆ ಅಂತ ಹೋಗಿದ್ರಲ್ಲ, ಏನು ಗೆದ್ಕೊಂಡ್ ಬಂದ್ಬಿಟ್ರ ಬಾಬಾ? ಗಂಗಾ, ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಸಾರಥಿಯಾಗಿ ಪಾಂಡವರಿಗೆ ಗೆಲುವು ತಂದುಕೊಟ್ಟ. ಕಾರಣ, ಪಾಂಡವರು ಸತ್ಯವಂತರು, ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯವನ್ನ ಕಾಪಾಡ್ತಾರೆ ಅನ್ನೋ ಬಯಕೆ ಆ ಶ್ರೀಕೃಷ್ಣ ಪರಮಾತ್ಮನಿಗೆ. ಆದ್ರೆ ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕಾಪಾಡ್ತಾರೆ ಅನ್ನೋ ಬಯಕೆ ಈ ಊರ ಗ್ರಾಮ ದೇವರಾದ ಆ ದುರ್ಗಾದೇವಿಗೆ. ಆ ದುರ್ಗಾದೇವಿಯ ಆಶೀರ್ವಾದ ನನ್ನ ಮೇಲಿರುವವರೆಗೂ ಇದೊಂದು ಸ್ಪರ್ಧೆ ಅಲ್ಲ, ಇಂಥ ಸಾವಿರ ಚಕ್ಕಡಿ ಸ್ಪರ್ಧೆ ಬಂದರು ಸೋಲೆಂಬುವುದೇ ಬರಲಿಲ್ಲ ಈ ನಿನ್ನ ಮಾವನ ಹಣಿಯಲ್ಲಿ. ಅಣ್ಣ, ಸೋಲಿನ ಚಕ್ರವ್ಯೂಹನ್ನ ಭೇದಿಸಿ ವಿಜಯ ಮಾಲಿ ಧರಿಸಿ ಬಂದ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡೋಣ. ನನ್ನ ಆಶೀರ್ವಾದ ನನಗೆ ಯಾವತ್ತೂ ಇರಲಪ್ಪ. ನೋಡು ಅರ್ಜುನ, ಈ ಕೆಟ್ಟ ಹೋದ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವ ದುಷ್ಟರಿಗೆ ಶಿವ ಸ್ವಪ್ನನಾಗು. ದುಷ್ಟ ಬ್ರಿಟಿಷರನ್ನು ಮಧ್ಯರಾತ್ರಿಯಲ್ಲಿ ಒತ್ತು ಓಡಿಸಿದ ಆ ಸಂಗೊಳ್ಳಿ ರಾಯಣ್ಣನಾಗು. ಆಯ್ತನ್ನು ಛತ್ರಪತಿ ಶಿವಾಜಿ ಭಗತ್ ಸಿಂಗ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡಿನಲ್ಲೇ ಈ ನಾಡ ಕಂಡ ಅದ್ಭುತ ಕಲಾವಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ಕನ್ನಡ ಮಣ್ಣಿನಲ್ಲೇ ಸತ್ಯ ನ್ಯಾಯ ನೀತಿ ಧರ್ಮದಿಂದ ತಲೆ ಎತ್ತಿ ಬಾಳ್ತೀನಿ ಜಗ ಮೆಚ್ಚಿದ ಮಗನಾಗಿ. ಬಾಬಾ, ಈ ನಮ್ಮ ಸಂಸಾರ ನೋಡಿದ್ರೆ ನನಗೆ ಹೇಗೆ ಅನಿಸ್ತಾ ಇದೆ ಗೊತ್ತಾ? ಆ ಬಾನಿನಲ್ಲಿ ತುಂಬಿದ ಚಂದ್ರ ಹೇಗೆ ಬೆಳೆದಿಂಗ, ಹಾಗೆ ನಮ್ಮ ಜೀವನ ಕೂಡ ನಗನಗ್ತಾ ಇರಬೇಕು ಅನಿಸ್ತಾ ಇದೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಕುಡಿಸಿ ಅಷ್ಟು ಸಂತೋಷವಾಗ್ತದೆ. ಇದೇ ಖುಷಿಯಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ. ನಮ್ಮ ಮನೆಯಲ್ಲಿ ದಿನವೂ ಬೆರಗು ಚೈತ್ರವೇ ಬೆಳಗಿ ಪ್ರೀತಿ ಕರಗಲು ಸಾಗುವೆ.
ಬೇಗನೆ ಅಡಿಗೆ ಮಾಡು, ನಾನು ಊಟ ಮಾಡಿ ಹೊಲಕ್ಕೆ ಹೋಗ್ತೀನಿ. 5 ನಿಮಿಷ. ನೋಡ ಅರ್ಜುನ, ನೀನು ಹೊಲಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಹೊಲದಲ್ಲಿರೋ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ. ದುಡಿತವೇ ದುಡ್ಡಿನ ತಾಯಿ ಅಂತ ಪ್ರತಿನಿತ್ಯ ಪ್ರತಿಪಾದಿಸುವ ನೀನು ಇವತ್ತು ಹೊಲಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಅದೇ ಹೇಳಿದ್ದಲ್ಲ, ಹೊಲದಲ್ಲಿರೋ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ ಆಗಲೇ. ಅಣ್ಣ, ನಾನು ಯಾವತ್ತೂ ನನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿಲ್ಲ. ಬದಲಾಗಿ ನಿನ್ನ ಮುಖದ ಸಂತೋಷವನ್ನ ಕಂಡು ನನ್ನ ಮುಖದ ಸಂತೋಷವನ್ನ ತಿಳಿದುಕೊಂಡವನು. ಆದ್ರೆ ಇವತ್ತಿನ ಆಣಿನ ಮುಖದಲ್ಲಿ, ಆಣಿನ ಮನಸ್ಸಲ್ಲಿ ಏನೋ ಒಂದು ನೋವು ಅಡಕವಾಗಿದೆ. ಆ ನೋವು ಏನಂತ ಹೇಳಣ್ಣ? ಶಂಕರ್, ನೀನಾದ್ರೂ ಹೇಳು. ಅಣ್ಣ, ನೀನೇ ಹೇಳಣ್ಣ. ಹೇಳ್ತೀನಪ್ಪ. ಏನಿಲ್ಲ ಅರ್ಜುನ, ನಮ್ಮೂರಲ್ಲಿ ಜೈರಾಜ್ ಸಾವ್ಕಾರ ಇದ್ದಾರಲ್ಲ, ಶಂಕರ, ಆ ಜೈರಾಜ್ ಸಾವ್ಕಾರ ತನ್ನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದಾನೆ. ಅವನು ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಮ್ಮ 3 ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿದೆ. ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡು ಅಂದ. ಇಲ್ಲ, ನಾನು ಬಿಟ್ಟು ಕೊಡೋದಿಲ್ಲ ಅಂದೆ. ಅದಕ್ಕೆ ಆ ಬಂಡ ಬಡ್ಡಿ ಮಗ ಅವರ ಆಳುಗಳ ಕಡೆಯಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸೋದಕ್ಕೆ ಮುಂದಾಗಿದ್ದ. ಆ ಬೇಲಿ ಹಾಕ್ಸೋದನ್ನು ತಡೆಯೋದಕ್ಕೆ ಹೋದ್ರೆ ಅವರ ಆಳುಗಳ ಕಡೆಯಿಂದ ನನ್ನಲ್ಲೇ ಬರೆಯೋದಕ್ಕೆ ಬರ್ತಾ ಇದ್ದಾನ. ಬಡವರ ಭೂತಾಯಿಯ ಒಡಲಡೆ ಕೇಳಿದನ ಬಂಡ ಬಡ್ಡಿ ಮಗ ಸಾಹುಕಾರ. ಅಣ್ಣ, ಅವಂಗ ಹೇಳ್ಬೇಕಾಗಿತ್ತು, ಹೆಣ್ಣ ಹಣಕ್ಕೋಸ್ಕರ ಪವಿತ್ರವಾದ ಭೂಮಿ ತಾಯಿನ ಮಾರ್ಕೊಳಕ್ಕ ನಾವು ನಾಲಾಯಕರಲ್ಲ ಅಂತ. ನಿನ್ನ ಮಾತಿಗೆ ಒಬ್ಬಕ್ಕಿಲ್ಲಲ್ಲ, ಈಗ ನಾನು ಹೋಗಿ ತಿಳಿಸಿ ಬರ್ತೀನಿ. ಬೇಡಪ್ಪ, ನಾನು ಶಂಕರ ತಿಳಿಸಿ ಹೇಳ್ತೀವಿ. ತಿಳ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀನು ಹೋಗುವಂತೆ. ಹೌದಣ್ಣ, ಅಣ್ಣ ನಾನು ಹೋಗಿ ತಿಳಿಸಿ ಹೇಳಿ ಬರ್ತೀವಿ. ತಿಳ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಕತ್ತೆಗೆ ಲತ್ತೆ ಪೆಟ್ಟೆ ಎಂಬಂತೆ ನೀನು ಹೋಗಿ ಹೇಳಿ ಬರುವಂತೆ. ಅಣ್ಣ ಬಾ, ಅಣ್ಣ ಹೋಗೋಣ.